ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಸಲಾರ್ದು ಇನ್ನೊಂದು ಟ್ರೈಲರ್ ಬಂದಿದೆ ಅಂತ ಅನ್ಬೋದು. ಇದು ರಿಲೀಸಿಂಗ್ ಟ್ರೈಲರ್ ಅಂತ ಅವರು ನೇಮ್ ಮಾಡಿದ್ದಾರೆ. ಆದರೆ ಟ್ರೈಲರು ಸಿಕ್ಕಾಬಟ್ಟೆ ಬೇರೆ ಲೆವೆಲ್ ಆಗಿದೆ ಅಂತ ಅನ್ಬೋದು. ಹಾಗೆ ಮೂವಿಯ ಹೈಪು ಇನ್ನೂ ಬೇರೆ ಲೆವೆಲ್ಗೆ ಕ್ರಿಯೇಟ್ ಮಾಡ್ತಾ ಇದೆ. ಹಾಗೆ ಸ್ಟೋರಿಯಲ್ಲಿ ಇನ್ನೇನು ವಿಚಾರಗಳಿದೆ ಅನ್ನೋದು ಈ ಟ್ರೈಲರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಅನ್ಬೋದು. ನನಗೆ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅನಿಸಿದ್ದಂದರೆ, ಈಗ ಬದ್ಧ ಸ್ನೇಹಿತರು ಹೇಗೆ ವಿಲನ್ ಆಗ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಉಂಟಾಯಿತು. ಹಾಗೆ ಆ ಟ್ರೈಲರಲ್ಲಿ ಅದನ್ನು ತಿಳಿಸ್ಕೊಟ್ಟಿರೋ ವಿಧಾನ ಸಖತ್ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಒಂದು ತಾಯಿ ಎಮೋಷನ್ಸ್ ಇದೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಫ್ರೆಂಡ್ಶಿಪ್ನ ಬಾಂಡ್ ಇದೆ ಅನ್ನೋದು ನಮಗೆ ಟ್ರೈಲರ್ 1 ಗೊತ್ತಾಗ್ತಾ ಇತ್ತು. ಆದರೆ ಟ್ರೈಲರ್ 2 ಅದನ್ನು ಇನ್ನೊಂದು ಚೂರು ಕ್ರಿಯೇಟಿವಿಟಿಯಾಗಿ ತೋರ್ಸೋಕೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಒಂದು ಸಣ್ಣ ಲವ್ ಸ್ಟೋರಿ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹೀಗೆ ಕಾನ್ಸರ್ ಅನ್ನೋ ಒಂದು ಕಿಂಗ್ಡಮ್ನ ನಮ್ಮ ಹೀರೋ ಬಂದು ಹೇಗೆ ಡಿಸ್ಟರ್ಬ್ ಮಾಡ್ತಾರೆ, ಹಾಗೆ ನಮ್ಮ ಸ್ನೇಹಿತನ ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂಗೆ ಎಷ್ಟು ವ್ಯಾಲ್ಯೂ ಕೊಟ್ಟು ಆ ಸ್ನೇಹಿತನಿಗೋಸ್ಕರ ಏನೇನು ಮಾಡ್ತಾರೆ ಅನ್ನೋದನ್ನ ಈ ಟ್ರೈಲರಲ್ಲಿ ಇನ್ನೂ ಡೆಪ್ತಾಗಿ ಹೇಳ್ರು ಅಂತ ನನಗನ್ನಿಸ್ತು. ಹಾಗೆ ಇದರಲ್ಲಿ ಒಂದು ಟ್ರೈಬಲ್ ಬ್ಯಾಕ್ಗ್ರೌಂಡು, ಒಂದು ಹಲವಾರು ಮಿಲಿಟ್ರಿ ಬೇಸಸ್ಗಳು, ಸ್ವಲ್ಪ ಕ್ಲಿಯರ್ ಪಿಕ್ಚರ್ ಸಿಕ್ತು ಅಂತ ಅನಿಸ್ತು ನನಗೆ ಈ ಟ್ರೈಲರಲ್ಲಿ. ಹಾಗೆ ಟ್ರೈಲರಲ್ಲಿ ಬರೋ ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಅದನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ವಿಜುವಲಿ ಕಟ್ಕೊಟ್ಟಿರೋ ವಿಧಾನ, ಹಾಗೆ ಆ ಬ್ಲಡ್ ಶಾರ್ಟ್ಸ್ಗಳನ್ನೆಲ್ಲ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ಲಾಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಟ್ರೈಲರು ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅಂತ ಅನಿಸ್ತು ನನಗೆ. ಹಾಗೆ ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಏನಂತ ತೋರಿಸೋ ಟ್ರೈಲರಲ್ಲಿ ಸಕ್ಕತ್ತಾಗಿತ್ತು ಅಂತ ಅನ್ಬೋದು. ಹಾಗೆ ಇದರಲ್ಲಿ ನನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಿದ್ದಂದರೆ ಆ ವಿಜುವಲೈಸೇಷನ್ ಏನು ಸಕ್ಕತ್ತಾಗಿ ತೆಗೆದಿದ್ದಾರೆ ಗುರು. ಪ್ರತಿಯೊಂದು ಸೀನ್ಸ್ಗಳು ಆ ರಿಚ್ನೆಸ್ಸು, ಅದನ್ನು ಫೀಲ್ ಬರ್ಸೋದು ವಿಧಾನ ಬ್ಯೂಟಿಫುಲ್ ಆಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಕೆಲವೊಂದು ಹೊಸ ಕ್ಯಾರೆಕ್ಟರ್ಸ್ಗಳನ್ನು ಈ ಟ್ರೈಲರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ಹಾಗೆ ನಮಗೆ ಸ್ಟೋರಿ ಈಗಿರುತ್ತೆ ಅನ್ನೋದನ್ನು ನಮಗೆ ಇಂಪ್ಯಾಕ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಅನ್ಬೋದು. ಹಾಗೆ ನಾವು ತಯಾರಾಗಿ ಮೂವಿಗೆ ಹೋಗ್ಬೋದು, ಈ ಕತೆ ನಡೆಯುತ್ತೆ ಅಲ್ಲಿ ಅನ್ನೋದ್ರಿಂದ. ಅದರಿಂದ ಒಂದು ಪ್ಲಸ್ ಆಯಿತು ಅಂತ ಅನ್ಬೋದು ಈ ಮೂವಿಗೆ. ಹಾಗೆ ಇದರಲ್ಲಿ ಡೈಲಾಗ್ಸ್ ರೈಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಹಾಗೆ ಪವರ್ಫುಲ್ ಆಗು ಇತ್ತು ಅಂತ ಅನಿಸ್ತು ನನಗೆ. ಹಾಗೆ ಇದರಲ್ಲಿ ಕನ್ನಡ ವಾಯ್ಸ್ ಓವರ್ಸ್ಗಳೆಲ್ಲ ಟ್ರೈಲರಲ್ಲಿ ನೋಡೋದಕ್ಕೆ ಚೆನ್ನಾಗಿತ್ತು. ಹಾಗೆ ನನಗೆ ಬೇರೆ ಲ್ಯಾಂಗ್ವೇಜ್ ಟ್ರೈಲರ್ಸು ನೋಡಿದೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಚೆನ್ನಾಗಿ ವಾಯ್ಸ್ ಓವರ್ಸ್ನ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಿಚಾರ ಮಾತಾಡಲೇಬೇಕು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಆ ಟ್ರೈಲರ್ 1ಗೂ ಟ್ರೈಲರ್ 2ಗೂ ಅದನ್ನ ವೇರಿಯೇಷನ್ಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟ್ರೈಲರ್ 2 ಅಂತ ಅನ್ಬೋದು. ಹಾಗೆ ಟ್ರೈಲರು ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿತ್ತು ಅಂತ ಅನ್ಬೋದು. ನನಗಂತೂ ಮೂವಿಯಲ್ಲಿ ಏನಿರ್ಬೋದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಇದ್ದೆ. ಹಾಗೆ ಕೆಲವೊಂದು ಕ್ವಶನ್ ಮಾರ್ಕ್ ಜೊತೆ ಅಂತ ಅನ್ಬೋದು. ನೀವಿನ್ನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ನೋಡಿ, ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ಇದೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೇನೆ.